ಅಯ್ಯೋ ಇವನ ಇದೇನು ಮೈ ಮೇಲೆ ಬಟ್ಟೆಗಳಿಲ್ದ ಹಿಂಗೆ ಓದ್ತಾವನೆ. ಲೇ ಲವಿಯಾನ ಎಲ್ಕ ಓದ್ತಾ ಇರೋದು? ಅಲ್ಲ ಬಟ್ಟೆಗಳು ಹಾಕಂದಿರಿ ಯಾಕೆ ಹಿಂಗೆ ಓದ್ತಾ ಇದೀಯ ನೀನು? ಹಾಕೋ ಹೋಗು ಬಟ್ಟೆಗಳು. ಅಯ್ಯೋ ಹಂಗೆಲ್ಲ ಮಾಡ್ಬಾರ್ದಪ್ಪ, ಕಳ್ರು ಬಂದು ಇಟ್ಕೊಂಡೋಗಿ ಬಿಡ್ತಾರೆ ನಿನ್ನ. ಲೇ ಬಾರ ಬಟ್ಟೆಗಳಾಕ ಬಾರ. ಅಯ್ಯೋ ನಮ್ಮ ಮನೆಗೆ ಯಾರ ನಾವು ಒಬ್ರು ಉಟ್ಕೊಬೇಕು. ಶಿಕೋನು ಬಟ್ಟೆಗಳಾಕಂತ ಇಲ್ಲ, ಇವನು ಶಂಕರ್ನು ಬಟ್ಟೆಗಳಾಕಂತ ಇರಲಿಲ್ಲ. ಇವಾಗ ಇವನು ಲೇ ಬಾರ್ಲೇ. ಲೇ ವಿಹಾನ ಎಲ್ಲ ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗಲ್ಲೇನಾ? ಅವಳಲ್ಲಲೇ ಆ ಸುಪನಾತಿ ಅಲ್ಲ ನಿಮ್ಮ ಅಮ್ಮನು. ಗೀತಾ ನಿಮ್ಮ ಅಮ್ಮನು. ಆ ಸುಪನಾತಿ ಸೂರುಪನತ್ಕಿ ನಿಮ್ಮ ಅಮ್ಮನ ಏನಕ್ಕೆ ಹೋಗ್ತಾಳೆ? ಅವಳಲ್ಲ ನಿಮ್ಮ ಅಮ್ಮನು. ಗೀತಾ ನಿಮ್ಮ ಅಮ್ಮನು. ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳೋಗು ನಂಗೆ ಗೀತಾ ಬೇಕು ಅಂತ. ಏನ ಸರೋಜಿನಿನ 9 ತಿಂಗಳು ಒಟ್ಟಾಗಿಕೊಂಡು ಎತ್ಬಿಟ್ಟವಳೆ ಸುಪ್ನಾತಿ. ಅವಳಂತ ಅಮ್ಮನು. ಅವಳಲ್ಲ ನಿಮ್ಮ ಅಮ್ಮನು. ಗೀತಾ ನಿಮ್ಮ ಅಮ್ಮನು. ಹೋಗೋ ನಿಮ್ಮ ಅಪ್ಪನ ಕೇಳೋಗೋ, ನಮ್ಮ ಅಮ್ಮನ ಬೇಕು ಅಂತ ಹೋಗೋ. ಲೇ ವಿಹಾನು ನಿಮ್ಮ ಅಮ್ಮನ ಗೀತನಾ ಹೇಳಿದ ಮಾತು ಕೇಳ. ಸರೋಜಿ ಅಲ್ಲ ನಿಮ್ಮ ಅಮ್ಮನು. ಗೀತಾ ನಿಮ್ಮ ಅಮ್ಮನು. ನಿಮ್ಮ ಅಪ್ಪನ ಹತ್ರ ಗಲಾಟೆ ಮಾಡೋಗ, ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ. ಯಾಕ ಮುದ್ಕಂಡ? ಅಯ್ಯೋ ನಾನು ಮುದ್ಕಂದು ನೋಡಮ್ಮ. ಬಟ್ಟೆಗಳಾಕಂತೀರ ಓದ್ತಾ ಇರೋದು. ತೂತು ಗಲೀಜ ಸುಮ್ನಾತಿ. ಅದ್ಯಾರು ಹೇಳಿದ್ದು? ಅವ್ರ ಬಾಯ್ಗೆ ಮುನ್ನಾಕ ಅವ್ರ ಕರಿನಾಗ ಕಚ್ಚ ಅವ್ರಿಗೆ ಬರ್ಬಾರ್ದು. ಹೋಗ ಬಂದು ಓದ್ಕೊಂಡು ಹೋಗ. ಯಾವಳ ಅವಳು ಹೇಳ್ದಳು ಏನ ನನ್ನ ಹತ್ರ ಕರ್ಕೊಂಬ ಹೇಳ್ತೀನಿ. ಮುಂದಾಲೆ ಇಟ್ಕೊಂಡು ಎಳ್ದಾಕ್ಬಿಡ್ತೀನಿ ನೋಡ್ಕ. ಕರ್ಕೊಂಬರ್ತು ಗಂಟೆ ಹೊಡಿತೀನಿ. ನಾನೇನಾ ನಿಮ್ಮ ಅಮ್ಮನು? ಯಾರು ಹೇಳಿದ್ದು ನಿಂಕ? ನಾನೇ ಮಗ್ನೆ ನಿಮ್ಮ ಅಮ್ಮನು. ಯಾವಳು ಹೇಳ್ದಳು ಹೇಳು? ಅವಳು ಗಾಚಾರ ಬಿಡಿಸ್ಬಿಡ್ತೀನಿ. ಬೆವ್ರು ಇಳಿಸ್ತೀನಿ ಅವಳ್ಕ. ಅವಳು ಮಕ್ಕಷ್ಟು ಬೆಂಕಿಕ್ತು. ಯಾಕತ್ತೆ ಕುತ್ಕೊಂಡಿರ್ತವೆ ಅಂತ ತಿಂದಿದ್ದೇನೆ ಅರಗ್ತಾ ಇಲ್ಲೇನೋ? ಯಾಕೆ ಹೇಳ? ಮಗು ಮನ್ಸೆ ಕಾಳು ಮಾಡ್ತಾ ಇದೀಯಾ? ಮಗು ಮನ್ಸೆ ಕಾಳು ಮಾಡ್ತಾವ್ರೆ ಇರೋದನ್ನೇ ಹೇಳ್ತಾ ಇದ್ದೀನಿ. ಅವಳು ಎತ್ತವಳೆ ಓದ್ತಾವಳೆ. ಅವನ ಮಗನು ಅವಳು ಇಷ್ಟ. ಅವಳು ಏನ ಮಾಡ್ಕೊಂತಾಳೆ. ನೀನೇನು ಎತ್ತಿದ್ಯಾ ಓದ್ತಿದ್ಯಾ? ನಿಂಗಿರೋದು 2 ಹೆಣ್ಮಕ್ಳು. ಅದ್ಯಾಕ ನಿನ್ನ ಮಗನ ಹೆಂಗಾಗ್ಬಿಡ್ತಾನೆ ಅವನು? ಗೀತಾ ಮಗಂತಾನೆ ಅವನು. ಅಲ್ಲ ಕುತ್ತಿತ್ತವೆ ಇದೆಯಲ್ಲ, ಇದನ್ನ ಫುಲ್ ಎತ್ತಿತ್ತು ಹಾಕಲ್ಲ. 3 ಹೊತ್ತು ಚೆನ್ನಾಗಿ ಗಡಪ್ತಾಗ ತಿನ್ಬಿಟ್ಟು ಕುತ್ಕೊಂಡು ಬಾಯಿ ಮುಚ್ಕೊಂಡಿರ್ತೀರ. ಏನು ನೀನು ಚೇಷ್ಟೆ ಮಾಡ್ತಾ ಇರೋದು? ಏನತ್ತೆ ಚೇಷ್ಟೆ ಮಾಡ್ತಾ ಇರೋದು? ಇನ್ನೇನು ಬಾಣಂತ ಹಿಂಗೆ ಬೊಗ್ಗು ನೋಡಿಲ್ಲ ಅವಳು ಬಂದಾಗಿಂದ. ಮಗು ಅಳ್ತಾ ಇದ್ರು ಕೂಡ ಅಲ್ಲೇ ಓಡಾಡ್ತಾ ಇರ್ತೀಯಾ? ಏನಪ್ಪ ಮಗು ಏನು ಮಾಡ್ತಾ ಇದೆ, ಯಾಕೆ ಅಳ್ತಾ ಇದೆ ಅನ್ನೋದು ಕೂಡ ನೋಡಲ್ಲ. ಇವಾಗ ಈ ಕಿತಾಪತಿ ಮಾಡ್ತಾ ಇದೆಯಾ? ಕುಂಟನ್ಗೆ ಏನು ಚಿಂತೆ ಅಂದರೆ ಏನೋ ಕೆಟ್ಟ ಮಾತ್ರ ಬಂದ್ಬಿಡ್ತಾವೆ ನೋಡ್ತಾನಕ್ಕ. ಉಂಡಿಗೀರ್ಕೊಂಡು ಅದೇನೋ ಹೇಳ್ತಾರೆ ನೋಡು ಹಂಗೆ. ಬಾಯಿ ಮುಚ್ಕೊಂಡು ಕುತ್ಕೊಬೇಕು. ಮಾತಾಡಿದ್ಯ ಅಂದರೆ ಚೆನ್ನಾಗಿರಲ್ಲ. ಲೇ ನನ್ನ ಎದುರುಗ ನಿಂತ್ಕೊಂಡು ಮಾತಾಡೋಷ್ಟು ತಾಕತ್ತು ಬಂದ್ಬಿಡ್ತೇನೆ ನಿನಕ. ಯಾವಳೆ ಅವಳು? ಇರೋದೇನೆ ನಾನು ಹೇಳ್ತಾ ಇರೋದು. ಗೀತಿ ಮಗನ ಅವನು. ಅದಕ್ಕೆ ಇವಾಗ ಏನು ಮಾಡಬೇಕು ಹೇಳು? ಗೀತಿ ಮಗನೇ ಅನ್ಕೋ. ಇವಾಗ ಏನು ಮಾಡಬೇಕು? ಅವಳ ಹತ್ರ ಇರಬೇಕು ಮಗು. ಅವನಿನ್ನ ಎಳೆ ಮಗು ಇರಲ್ಲ. ನಾನು ಕೊಡಲ್ಲ. ಅವನು ನನ್ನ ಮಗನು. ಏನು ಮಾಡ್ತೀಯ ಇವಾಗ ನೀನು? ಏನು ಮಾಡ್ತೀಯ ಹೇಳು? ಬಾಯಿ ಮುಚ್ಕೊಂಡು ಒಂದು ಮಡ್ಕೊ ಕೂತ್ಕೊಳ್ಳಂಗಿದ್ರೆ ಕೂತ್ಕೊ, ಇಲ್ಲ ಎದ್ದೋಗು. ನಿಮ್ಮ ಅಪ್ಪನ ಮನೆಯಿಂದ ಎಷ್ಟೇ ಓದ್ಕೊಂಬಂದಿದ್ಯಾ ನೀನು? ನೀನೆಷ್ಟು ಓದ್ಕೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ? ಹಂಗೆ ನಾನು ಓದ್ಕೊಂಬಂದಿರೋದು. ಇವಳು ಕಿತ್ತೊಂದು ಮಕ್ಕಷ್ಟು ಬೆಂಕಿತ್ತು. ಇವಳ್ದೊಂದು ತಲೆನೋವು ಆಗೋಯ್ತಲ್ಲಪ್ಪ ನಂಕ. ಇಲ್ದಿದ್ದು ಕಿತಾಪತಿಗಳು ಮಾಡ್ತಾಳೆ. ಅಯ್ಯೋ ಮಗು ಅಂತ ಹೋಗ್ಬಿಟ್ನು. ವಿಹಾನು ಅಯ್ಯೋ ಮಗನೇ ಬಟ್ಟೆಗೆ ಹಾಕೊಂಡು ಹೋಗ್ಬಾ ಸ್ವಾಮಿ. ಯಾರನ್ನ ನೋಡಿದ್ರಿ ಏನು ಅನ್ಕೊಳಲ್ಲ. ಬಾಪ ತಣ್ಣಗಿರೋ ಹಾಕ್ತೀನಿ ಬಾರು. ನೀನು ಹೊಟ್ಟೆ ಉದ್ದೋಗ ಹೋಗು. ವಾ ಅಂಬುದತೆ ಕೃಷ್ಣ ಕಣ್ಣೀರದಾರೆ ಇದೇಕೆ ಯಾಕೆ ಅಂಬುದತೆ ಹಿಂಗೆ ಹೇಳ್ತಾ ಇದೆಯಾ? ಏನಾಯ್ತು ಕೃಷ್ಣ? ನಾನಿದ್ದು ಸತ್ತಂಜೇನು? ಯಾರು ಪಾಲ್ಕಂದ್ರೆ ನಮ್ಮ ಮನೆಗಿರೋರು ಎಲ್ಲಾರು ಪಾಲ್ಕು. ನನ್ನ ಪಾಲಕ್ ನೀನು ಬದುಕಿದ್ಯಮ್ಮ. ಗುಂಡ್ಕಲ್ ಕೂತಂಗೆ ಕೂತಿರೋದ. ತಲೆ ಮೇಲೆ ಕಲ್ಲಾತಾಗಿರೋ ಸತ್ತೋಗಲ್ಲ. ಇನ್ನ 2 ದಿನ ಇರ್ತೀಯ ಕೃಷ್ಣ? ಹೇಳತ್ತೆ ಹೇಳು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಓ ಹಂಗೆ ಇಂದ್ರಷ್ಟು ಮುಗಿಕೋಗ್ಬಿಡತ್ತೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಅಯ್ಯೋ ನನಗೆ ದಿಗ್ಲಲ್ಲ ಒಬ್ಳೆ ಹೋಗಕ್ಕ. ಯಾನ ಜೊತೆ ಮಾಡಿ ಕಳ್ಸಾನ್ ಬಿಡು. ಇಲ್ಲೇ ಇದೀನಿ ಬಾ. ಅಯ್ಯೋ ನನ್ನ ಮಗಳು ಬರ್ತಾವಳೆ ಕೃಷ್ಣ.
ನನ್ನ ಮಗಳ ಹತ್ರ ನನ್ನ ತಪ್ಪಾಯ್ತು ಅಂತ ಕೇಳೋದು ಹೆಂಗೆ? ಯಾವ ಮಗ ಇಕ್ಕಂಡು ಕೇಳಲಿ ಕೃಷ್ಣ? ಎಷ್ಟು ಮಗಗಳವೆ ಇರೋದು? ಒಂದೇ ಮಗ, ಅದ್ರಾಗೆ ಕೇಳು. ಅಯ್ಯ ನೀನು ಬಾಯಿಗೆ ಮೊಣಾಕ್ತು ಹೋಗು. ಕಾಲದಿಂದ ಇದೇ ಬಾಳೆ ಬಾಳ್ಬಿಟ್ಟಲ್ಲ ಅತ್ತೆ. ಅಲ್ಲತ್ತೆ ನಮ್ಮ ಅತ್ತೆ ಏನು ಮಾಡಿದ್ಲತ್ತೆ? ಗುಂಡತ್ತೆ ಅಮ್ಮನ ಊರಿಗೆ ಕಳಿಸ್ಬಿಟ್ಟಿದ್ದೆ ಅಂತ ನೀನು ಬಾಯಿಗೆ ಮೊನಾಗ ಯಾಕೆ ಕೆಲ್ಸಕ್ಕೆ ಹೋಗಿದ್ದ? ಕೃಷ್ಣ ದೇವ್ರನಗೂ ನನಗೆ ತಿಳಿದ ಚಿಕ್ಕನ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟವನ. ಹ್ಞೂ ಅಲ್ಲಿತಾವಲೆ, ಅಲ್ಲಿ ಅಕ್ಕಿನ ಅಲ್ಲಿತಾವಲೆ. ಏನೋ ನಿನ್ನ ಹತ್ರ ಕ್ಷಮಾಪಣೆ ಕೇಳ್ಬೇಕಂತ ನಿಮ್ಮ ಅಮ್ಮನ. ಅವಳ ಅಮ್ಮನಾಗೆ ಅವಳ ಮಕ ಮುತ್ತು ಅಂತ ಹೋಗಪ್ಪ. ಅವಳು ಅತ್ತೆ ಹುಡುಗ ನನ್ನ ಮಗಳನ್ನ ಯಾವಾಗ ನಿನ್ ಕೈ ಎಲ್ದು ಏನು ಮಗು ಆಡು ಅಂತ ಅನ್ನಲ್ಲ, ಆವತ್ತೇ ನಮ್ಮ ಅಮ್ಮನ ನನ್ನ ಪಾಲಕ ತತ್ತಬಿಟ್ಲು. ಎಂತ ಮಾತು ಅನ್ಬಿಟ್ಲು ಅತ್ತಿತಣ್ಣ ಮಾಮ. ನನ್ನ ಹೊಟ್ಟೆ ಎತ್ತು ಉಡಿತದೆ. ಯಾಕತ್ತಿತಣ್ಣ ಮಾಮ ಅನ್ವೇ ಎತ್ತಾಯ್ತು? ನನ್ನ ಮಗಳೇನು ಹೊಟ್ಟೆಗ ಬೊಮ್ಮೆಲಿ ಕಣಿಲ್ಲೇನಾ ಎಲ್ದು ಹೆಣ್ಮಕ್ಳೇ ಆಗಲಿ ಅಂತ ಯಾಕ ಅನ್ಬೇಕು? ತಪ್ಪಾಗೋಯ್ತಮ್ಮ ಸರಸ್ವತಿ, ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲಮ್ಮ. ಕಾರುಣ್ಯನ ಕರ್ಕೊಂಬಂದು ಮನೆಗೆ ಬಿಟ್ಬಿಡೆ, ತಪ್ಪಾಗೋಯ್ತೆ. ನಾನು ನಿಮ್ಮ ಅಮ್ಮನ ಕೇಳ್ಕೊಂತ ಇದ್ದೀನಿ ತಪ್ಪಾಗೋಯ್ತು ಅಂತ. ನೀವು ಒಂದ್ಸತಿ ಕ್ಷಮಿಸ್ಬಿಡೆ. ರಸಬಾರಮ್ಮ ಹೇಳೋಗಲ್ಲೇ ನಿಮ್ಮ ಅಮ್ಮನ ಎಷ್ಟು ಚೆನ್ನಾಗಿ ಎತ್ತು ತಾಯಿ. ಏನು ಮಾಡೋಕ್ಕಾಗಲ್ಲ, ಕ್ಷಮಿಸ್ಬಿಡಮ್ಮ. ಈಗ ಒಂದ್ಸತಿ ಕ್ಷಮಿಸ್ಬಿಡು. ಮಗಳನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಡು. ನಾನಂತ ಗೊತ್ತಿಲ್ಲಪ್ಪ. ಆಯಮ್ನೆ ತಾನ ತತ್ತಿಡೋದು. ಆಯಮ್ನೆ ಹೋಗಿ ಕಕಮಲ್ಲಿ ನಂಕ ಅದಕ್ಕೆ ತಗೊಂಡು ಬಂದ ಇಲ್ಲ. ಕಕನಾಗಿರೋದು ನಾನೇ, ಕಕ ಮಾಡೋದು ಆಯಮ್ನ. ನಾನು ಗೊತ್ತಿಲ್ಲಪ್ಪ. ನೋಡ್ತಾ ಕೃಷ್ಣ ಹೆಂಗ್ ಮಾತಾಡ್ತಾಳೆ? ಇಲ್ಲ ತಿತ್ತಿಲ್ ಮಾಮ, ನಮ್ಮ ಅಮ್ಮನೇ ಹೋಗಿ ಕಕಮಲ್ಲಿ. ನಾನು ಹೇಳಲ್ಲಪ್ಪ ಅವಳ್ಕ. ಬೇರೆ ಮಕ್ಕಂತಲೆ ನಮ್ಮ ಅಮ್ಮನೇ ಹೋಗಿ ಕರ್ಕೊಂಬಲ್ಲಿ. ಅಲ್ಲ ಅದೇ ಮೊಮ್ಮಗಳು ಮನೆಗಿದ್ರೆ ನಿಂಗೆ ಎಷ್ಟು ಸ್ವಾತಂತ್ರ್ಯ. ತಗೊಂಡೋಗಿ ಮೊಮ್ಮಗಳನ್ನ ಮನೆಯಿಂದ ಆಚೆ ಹಾಕಿದ್ಯಲ್ಲ ನೀನು. ಬುದ್ಧಿಗೆ ನಾನು ಏನು ಹೇಳು? ಏನೋ ಆಗ್ಬಾರ್ದು ಆಗೋಯ್ತು ಕೃಷ್ಣ. ಏನು ಮಾಡೋದು? ಗೌರಿ ಬಂದು ಮನೆಗೆ ಸೇರ್ಕೊಂಬಿಟ್ಟವಳೆ. ಮನೆ ಒಳಗೆ ಇರಂಗಿಲ್ಲ, ಈಚೆಗಿರೋಕೆ ಆಟ ಇಲ್ಲ. ನನಗೆ ಬೇಜಾರಾಗುತ್ತೆ ಕೃಷ್ಣ. ಅಡಿಗೆ ಮನೆಗೆ ಹೋಗಿ ಸೇರ್ಕೊಂಬಿಟ್ಟವಳೆ. ಬೇಯಿಸ್ತಾ ಇರ್ತಾಳೆ, ಹಾಕ್ತಾ ಇರ್ತಾಳೆ, ತಿಂತಾ ಇರ್ತಾಳೆ. ನನ್ನ ಸಂಸಾರ ಹಾಳು ಮಾಡೋಕ್ಕೆ ಬಂದವಳು ಅನಿಸ್ತದೆ. ಓ ಇರ್ಬೋದು. ಸರಸ್ವತಿ, ನಿಮ್ಮ ಮನೆಗೆ ಕರ್ಕೊಂಡೋಗಿ ನನ್ನನ್ನು. ನನ್ನ ಮೊಮ್ಮಗಳ ಹತ್ರ ತಪ್ಪಾಯ್ತು ಅಂತ ಕೇಳಿ ನನ್ನ ಮೊಮ್ಮಗಳನ್ನ ಕರ್ಕೊಂಬರ್ತೀನಿ. ಅವಳು ಬಂದರೆ ಈ ಗೌರಿ ಮನೆಯಿಂದ ಆಚ್ಕೋತಾಳೆ. ನಂಗಂತೂ ಅವಳು ಬಂದಾಗಿಂದ ಜೈಲಾಗ್ಬಿಟ್ಟದಮ್ಮ ಮನೆ. ಒಳಗೆ ಹೋಗೋಕ್ಕೆ ಆಗ್ತಾ ಇಲ್ಲ ನಂಗೆ. ಇವಾಗ ಏನೋ ಚಟ್ಟಕ್ಕ ಬಂದಿರೋದು ನಾನು ತಿಂತೀನಿ ಮಾಮನ. ನೀನು ಆಮೇಲೆ ನನ್ನ ಜೊತೆಗೆ ಬಡಿ ಅಂತ ಹೇಳು. ಕಕೋಚಿನಿ ಕಾರುಣ್ಯ ಹತ್ರ ಮಾತಾಡಿಯ. ಕಾರುಣ್ಯ ಹತ್ರ ಮಾತಾಡೋದಿದ್ದೆ ಇಲ್ಲೇ ನನ್ನ ಗಂಡ ಹತ್ರ ಮಾತಾಡಿ ಅಮ್ಮ. ನನ್ನ ಗಂಡು ಓ ಅಂತಾನೆ. ಅಂಡು ಮಾರು ಇಂದು ಮಾರು ಮದುವೆ ಮಾಡ್ಕೊಂಬಿಟ್ರು. ನನ್ನ ಮಗನಿಗೆ ಆ ಕಾಟ ಕೊತ್ತು ಈ ಕಾಟ ಕೊತ್ತು ಅಂತ ಓ ಅಂತಾನೆ. ಪಚ್ಚು ನನ್ನ ಗಂಡನ ಒಪ್ಪಿಟ್ಟು ಆಮೇಲೆ ಕಕಂಬ. ಅವಳು ನಮ್ಮನೆ ಸೊಸೆನೆ, ನಮ್ಮನೆ ಸೊಸೆ. ನಿನ್ಗ ನೀನೇನೆ ಕೇಳೋದು? ಈಗ ಇದೇ ಬೇರೆ ಅನ್ನೋದು ನೋಡು. ಹೇಳೋದು ಬರೋಣ ಎತ್ತೋಣ ಲಮ್ಮ ದೊಡ್ಡನೆಲ್ಲೇ ಒಳಗಿರ್ಬೇಕೇನು? ದೊಡ್ಡನೆ ಲೇ. ಓಹೋ ಏನೋ ಕೃಷ್ಣಮ್ಮ. ಏನೋ ಶಿಕೋನೆ ಸಮಾಚಾರ. ಅಲ್ಲಲೇ ಕೃಷ್ಣಮ್ಮ, ಎಷ್ಟು ದಿನ ಆಯ್ತಲ್ಲೇ ನೀನು ನೋಡಿಲೇ? ಹ್ಞೂಲೇ ನಾನು ಅಷ್ಟೇ ನಿನ್ನ ನೋಡಿ ಎಷ್ಟು ದಿನ ಆಯ್ತಾ? ಲೇ ಕೃಷ್ಣಮ್ಮ, ನೀನು ಊರಾಗ ಇಲ್ದಿದ್ದಾಗ ಏನೇನು ಹೇಳಿದ್ ತಿಳಿದ್ದೇನ? ಏನೇನು ಶಿಕೋನೆ ಹೇಳಲೇ? ಎಲ್ಲ ತಿಳ್ಕೊಂಬಕ್ ನಾನು. ಹೇಳು ಬಿಡೋಣ. ಇರದ ಯಾಕದ ನಾವು ಕೇಳಿದ್ರಾಯ್ತು. ಹೇಳೋ ಶಿಕೋನೆ ಏನೇನಾಯ್ತಾ? ಕೂತ್ಕೊಳ್ಳ ಕೃಷ್ಣಮ್ಮ, ಎಲ್ಲ ಹೇಳ್ತೀನಿ. ಫಸ್ಟಿಂದ ಹೇಳ್ತೀನಿ. ಹೇಳು ಶಿವನೆ. ಸವಿತಾ ಇಲ್ಲಿಗೆ ಬಂದ್ಲ ನಮ್ಮ ಮನೆಗ. ಬಸ್ರಿಯಾಗಿ ಹೋಗ್ಬಿಟ್ಲಾ. ಆಮೇಲೆ ತಿರ್ಗಾ ಅವ್ರ ಮನೆಗೆ ಕೊಟ್ಟೋದು. ಇದೊಂದು ಸವಿತಾ ಬುದ್ಧಿ ಆದ್ಲು. ಬೇರೆದ ಆಮೇಕ ನಮ್ಮ ಸರಸ್ವತಿ ಅವ್ರ ಮಾವನ ಆ ಟೀಚರು ಮೇನ್ಕಮ್ಮನು ಮೇಡಮ್ನು ಅವರಿಬ್ರು ಅಲ್ಲೆಲ್ಲ ಮಾತಾಡ್ತಾ ಇದ್ರಂತೆ ಗುಸ್ಗುಸ ಅಂತ. ಈ ಪಟೇಲಪ್ಪನ್ಗನು ಪಾಪನ್ಗ ಸಿಕ್ಕೋಬಿಟ್ಟವ್ರೆ. ಅದೊಂದು ಜಗಳ. ನಿಕ್ಕಿನ ತಿಳಿದೇನೋ ಊರಾಗೆಲ್ಲನು ಹೇಳ್ಕೊಂತವ್ರೆ ಎಲ್ಲಾರು. ನಿಮ್ಮ ಮಾವನು ಟೀಚರ್ ಅಮ್ಮನು ಮೇನ್ಕಮ್ಮನು ಎಲ್ಲ ಸಿಕ್ಕೋಗಿದ್ರಂತೆ. ಬಾಯ್ ಮುಚ್ಚು. ಹೂನೇ ನಿಜವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಏನಾಯ್ತು ಅಂದೆ? ಏನಾಯ್ತು? ಪಾಪಣ್ಣನೂ ಪಟೇಲಪ್ಪನ ನೋಡಿ ಎಲ್ಲೋರಲ್ಲಿ ಎದ್ಬಿದ್ದು ಓಡ್ತಾ ಇರಂತೆ ಗಿಡ್ಲಾಗ. ಏನೋ ಕಷ್ಟ ಸುಖ ಮಾತಾಡಕ್ಕೆ ಹೋಗಿರ್ಬೇಕಲೇ ಶಿವನೇ. ಇದ್ರು ಇರ್ಬೋದಪ್ಪ, ಇದ್ರು ಇರ್ಬೋದು. ಕಷ್ಟ ಸುಖ ಮಾತಾಡಕ್ಕೆ ಹೋಗಿರ್ಬೋದು. ಏನು ಮಾಡೋಕ್ಕಾಗಲ್ಲ. ಆಮೇಕ ಗೀತಾ ಅವ್ರ ಯಜಮಾನ್ ಜೊತೆ ಹೊರಟೋಗಿದ್ಲು. ಯಾರದೀಗ ಮೊದಲವನ ಜೊತೆಗಪ್ಪ ಹೊರಟೋಗ್ಬಿಟ್ಟಿದ್ಲು. 2 ದಿವಸ ಅಲ್ಲಿದ್ಲು. ತಿರುಗಿ ಇವಾಗ ಇಲ್ಲಂತೆ. ಅದೆಲ್ಲವಳ ಅದೇನು ಕತೆನ ಇಲ್ಲಂತೆ. ಲೇಯ್ ಇವನು ಮಾಧವ್ ಅಂತಾನೆ ನಮ್ಮೂರನು. ಅವನು ಊರಕ್ಕೆ ಕರ್ಕೊಂಬಂದಿಲ್ಲಲ್ಲ ಅವಳನ್ನ. ಅದೆಲ್ಲಿ ಕರ್ಕೊಂಡು ಇಟ್ಕೊಂಡಿದ್ನೋ ಏನೋ. ಇವಾಗ ಇಲ್ಲಂತೆ. ಮನೆ ಎಲ್ಲ ಬಂದಿದ್ನು ನಮ್ಮ ಅಪ್ಪನ. ಇನ್ನು ಬರಬೇಡಪ್ಪ, ನೀನು ಹಣೆ ಬರ ಹೆಂಗಿದ್ರೆ ಹಂಗಾಗ್ಲಿ.
ಅಂತ ಹೇಳ್ಬಿಟ್ಟು ಕಳ್ಕೊಟ್ನ. ಇವಾಗ ಎಲ್ಲವಳು ಅಂತ ತಿಳಿದ್ವ. ವಾ ಇಲ್ಲೇನೋ ಕಿತಾಪತಿ ನಡೀತಾರಲೇ ಲೇ ಶಿವನ, ಕಿತಾಪತಿ ನಡೀತಾರಲೇ. ಏನು ಕಿತಾಪತಿನ ಏನು ಕತೆನ? ನಮ್ಮ ಅಮ್ಮನ ಮನೆಗ್ನವ್ರನ್ನೆಲ್ಲ ಹಾಸ್ಕಾಕ್ಬಿಟ್ರು. ಹ್ಞೂ ಆಮೇಲೆ ಕಾರುಣ್ಯಕ ಇಬ್ಬರು ಮಕ್ಕಳಾದ್ರು, ಚೈತನ್ಯಕ ಒಂದು ಮಗು ಆಯಿತು. ಓ ಇಷ್ಟೆಲ್ಲ ಆಯ್ತಪ್ಪ. ಇನ್ನೂ ಅವೇ ಅಷ್ಟು ಜ್ಞಾಪಕ ಬಂದಾಗ ಹೇಳ್ತಾ ಇರ್ತೀನಿ ಬಿಡು. ಹೌದೇನು? ಚಿಕ್ಕಣ್ಣ ನಿನ್ನಿಂದೆಲ್ಲ ಮಾತಾಡಬೇಡ ಚಿಕ್ಕಣ್ಣ. ನೀನು ನಮ್ಮ ಮಾವನ ಮೇಲೆ ಇಲ್ಲಿದ್ದೀರಿ ಎಲ್ಲ ಯಾವರ ನೀನು ಬಾನು ತಂದಿಡು. ಎಂತ ಮಾತಲ್ಲಿ ಮಾತಾಡ್ತಾ ಇದೆಯಾ ನೋಡು ಚಿಕ್ಕಣ್ಣ. ನೀನು ಮೇನಕಾ ಮೇರಮ್ಮನು ನಮ್ಮ ಮಾವನ ಎಲ್ಲಿಡಂತೆ? ಲೇ ನಮ್ಮ ತಾಟಗಳ ಹತ್ರ ಬೆಲೆ ಗುಮ್ಮಿಗಳು ನೋಡ, ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ. ಬಾಯ್ ಮುತ್ತು. ಓ ಮುಳುಗ್ಲೇ ತುತ್ತಲ್ಲ. ನೀನು ಹಿಂಗೆಲ್ಲ ಮಾತಾಡಬೇಡ. ನಮ್ಮ ಮಾವನು ಒಳ್ಳೆಯವನು. ಲೇ ನಂಗೆ ತಿಳಿದ್ಲೇ, ಅವ್ರು ಹೇಳಿದ್ದೆ. ಇಡು ನಮ್ಮ ತಾಮಚಮ್ಮನ ತೇತಿನಿರು. ನಿಜವಾಗ್ತಿಲ್ಲ ಅಂತ ತೇತಿನಿರಪ್ಪ. ಆ ಪಾಪನೂ ತೇತೀನಿ, ಪತಳಪ್ಪನೂ ತೇತೀನಿ ನಾನು. ಹ್ಞೂ ತೇಬಿಟ್ಟು ಆಮೇಲೆ ಹೇಳ್ತೀನಿ ನಿಂತ. ಕೇಳೋಗ್ ನಂಗೆ ಸಿಗ್ಲಿಲ್ಲ, ಕೇಳೋಗು. ಇದು ದೊಡ್ಡೊಂದೇನು ಸಮಾಚಾರ ಶಿಗುಣೆ? ದೊಡ್ಡೊಂದೆಲ್ಲ ಅನಾಚಾರನೇ ತಕ. ಅವನ ಸಮಾಚಾರ ಏನಿಲ್ಲ, ಎಲ್ಲ ಅನಾಚಾರ. ತಿತಿಲ್ ಮಾಮ ನಾವು ಬಂದಿರೋದೇನಕ್ಕ? ಅಯ್ಯ ಇರು, ಕೇಳಿದ್ರೆ ಆಯ್ತು, ಅವನು ಎತ್ತು ಹೋಗಲ್ಲ. ಓ ಏನಪ್ಪ ಇದು? ಆಕಾಶದಿಂದ ಕೃಷ್ಣ ಪರಮಾತ್ಮನೆ ಬಂದಿದ್ದಂಗ ಅವನೇ. ಮಾವ ಏನ್ ಸಮಯ ಇದೆಯಾ? ಇದೀನಿ ಮಾವ, ಇದೀನಿ. ಏನಪ್ಪ ಸಮಾಚಾರ? ಅಪರೂಪ ಆಗೋಗ್ಬಿಟ್ಟೆ. ಅವು ಊರಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಇಲ್ಲಿ ಇನ್ನೂ ತಿಗಾಣಿ ಹಾಕಕ್ಕೆ ಬಂದ್ಬಿಟ್ಟಿದ್ದೀನಿ. ಇನ್ನು ಊರ್ಗಡೆ ತಲೆನೇ ಆಗಿ ಮುಲ್ಕೊಳ್ಳಲ್ಲ ನಾನು. ಅಯ್ಯೋ ಇರೋ ಮಾರಯ್ಯ, ಯಾರು ಬೇಡ ಅಂತಂದ್ರು. ಇದೇನು ಅಂಬುಜಿ, ನಾನು ಓದಾಗಿಂದ ಕಣ್ಣೀರು ಸುರಿಸ್ತಾನೆ ಇದೆಯಾ? ಓಹೋ ಏನೋ ಸಿಕ್ಕೋನೆ, ನಮ್ಮ ಬಾಯ ತುಂಬೋಗತ್ತಲ್ಲ. ಅಷ್ಟು ಕಣ್ಣೀರು ಸುರಿಸ್ತಾವಳೆ ಇವಳು. ಅಲ್ಲ ಮವ, ನಮ್ಮ ಅತ್ತೆಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ ಮವ. ನಾನು ಇದೀನಿ ಮವ, ನಮ್ಮ ಅತ್ತೆಗೆ ನ್ಯಾಯ ಕೊಡಿಸ್ತೀನಿ. ಅಯ್ಯೋ ಕೊಡ್ಸಪ್ಪ, ನಾನೇನು ಬೇಡ ಅಂತ ಹೇಳಿದ್ನಾ? ನಿಮ್ಮ ಅತ್ತೆಗೆ ನ್ಯಾಯ ಕೊಡ್ಸು. ಅಲ್ಲ ಗೌರವತನಾಗ ನೀನು ತಂದು ಇಲ್ಲಿಕ್ಕಿರೋದು. ಚೈತನ್ಯ ಬಾಳಂತಿ ಅವರು ಕಳ್ಸಲ್ಲ ಅಂತಂದ್ರು, ಆದರೂ ನಾವು ಕರ್ಕೊಂಬಂದಿದ್ದೀರಿ. ಇವಳು ಹೆಂಗಿರ್ಬೇಕು? ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂತಾಳೆ. ಆತ ಬಾಣಂತಿ ತಾವಿರೋದಾ ಇಲ್ಲ ಇವ್ರು ಮನೆ ಕೆಲಸ ಮಾಡೋದಾ? ಅದಕ್ಕೆ ನಾನೇ ಕರ್ಕೊಂಬಂದೆ. ಇವಳೊಬ್ಳು ಕರೆಕ್ಟಾಗಿದ್ದು ಮನೆ ಜವಾಬ್ದಾರಿ ಎಲ್ಲ ಕೈಯಾಗಿ ಇಟ್ಕೊಂಡಿದ್ದೀರಿ, ನಾನೇನು ಕರ್ಕೊಂಬತ್ತಾ ಇದ್ನಿ? ಇವಳೇ ಸರಿ ಇಲ್ಲ. ಇನ್ನು ನಾನೇನು ಮಾಡಲಿ? ಇನ್ನೊಂದು ಮದುವೆ ಮಾಡ್ಕೊಳಕತ್ತದ ನಾನು? ಜನ ಏನು ಅನ್ಕೊಳಲ್ಲ? ಓಹೋ, ಇನ್ನೊಂದು ಮದುವೆ ಮಾಡ್ಕೊಬೇಕು ಅಂತ ಆಸೆ ಬೇರೆ ಇಟ್ಕೊಂಡಿದ್ದೀನೋ? ಅಲ್ಲ ಎಂತ ಮಾತು ಹೇಳ್ಬಿಟ್ಟಪ್ಪ. ಅಯ್ಯ ಇನ್ನೂ ಒಂದು 5-6 ವರ್ಷ ಹಿಂದಕ್ಕೆ ಹೋಗಿದ್ದಿದ್ರೆ ಮಾಡ್ಕೊಂಬಿಡ್ತಾ ಇದ್ನೆ. ಏನು ಮಾಡೋದು, ವಯಸ್ಸಾಗೋಯ್ತು. ಮವ ನೀವಾಗ ಹೂವು ಅಣ್ಣ ಕ್ಯೂ ನಿಲ್ಸಿ ಮವ. ನಿಂಗೆ ಹೆಣ್ಣುಗಳು ಮುಚ್ಚಲ್ಲ ಬಾಯ್ಲೆ ಮುಚ್ಚ. ಏ ಬಾರ ಕೃಷ್ಣ ಒಳಕ. ಇಲ್ಲಿ ನಾವಿಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂಬುಜಲ್ರೆ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ಬಿಡುವ. ಏನ್ ಕೃಷ್ಣ ಹೇಳ ಕೃಷ್ಣ. ಒಂದು ಆಗ ಕೊಡ್ತೀನಿ, ಹೋಗಿ ನುಗ್ಗೆ ಮರಕ್ಕೆ ನೇಣು ಹಾಕೊಂಬಿಡು. ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಬಿತ್ತು ಕೈ ಕಾಲು ಮುರ್ಕ ಅಂತ ಹೇಳ್ತೀನ? ಕೃಷ್ಣಮ್ಮ ನುಗ್ಗೆ ಮರಕ್ಕೆ ಗಟ್ಟಿಗಿರಲ್ಲ, ಹುಂಚೆ ಮರಕ್ಕೆ ಹಾಕ್ಬೇಕು. ಹುಂಚೆ ಮರಕ್ಕೆ ಹೊಂಗೆ ಮರಕ್ಕೆ ಹಾಕ್ಬೇಕು. ಹೌದಲ್ಲ, ಮರ್ತಾ ಹೋಗ್ತೀನಿ ನಾನು. ನುಗ್ಗೆ ಮರಕ್ಕೂ ಹುಂಚೆ ಮರಕ್ಕೂ ಹಾಕ್ಬೇಕು. ಹಂಗೆ ಮಾಡೋದೆ? ಹೂನಮ್ಮ, ಹಂಗೆ ಮಾಡಮ್ಮ. ತಿತಿಲ್ ಮಾಮ ಇವಾಗ ನಿನ್ ತೇತಿಯ ನಾನು ಮನೆ ತೋಲ್ಲ. ಇವಾಗ ನಮ್ಮ ತಿತ್ತನ್ ಬೇಡ, ನನ್ನ ತಲೆಕ ಹುಳು ಬಿಟ್ಟಿದ್ದಾನೆ. ನಮ್ಗ ಇನ್ನೂ ನೆಮ್ಮದಿ ಇಲ್ಲ. ಅದೇನಂತ ತಿಳ್ಕೊಂಬಿಡಕ್ ನಾನು. ಇವಾಗ ನೀನು ಮನ್ಗೋಗ, ಆಮೇಲೆ ಮಾತಾಡೋಣ. ಫಸ್ಟ್ ನಮ್ಮ ತಾಮಚಮ್ಮನ ಏನಂತ ತಿಳಕು. ಹೋಗು ಕಾಮುಗೆ ಹೇಳೋಗು. ಮುಂದುವರಿಯುವುದು